ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ಇವತ್ತು ಹೊಸ ಪ್ರಾಡಕ್ಟ್ ಬಂದಿದೆ ನಮ್ಮ ಮನೆಗೆ. ಶುಕ್ರವಾರನೇ ಬಂದಿದೆಯಲ್ಲ, ಅದಕ್ಕೆ ಪೂಜೆ ಮಾಡಿ ಹಾಲು ಕುಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೆ. ಆಟೋಮೆಟಿಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ, ಬಟ್ ಸದ್ಯಕ್ಕೆ ಬೇಡ ಅಂತ ಅಂದ್ಬಿಟ್ಟು ಮ್ಯಾನ್ಯಲ್ನೇ ತೊಗೊಂಡ್ವಿ. ಸದ್ಯಕ್ಕೆ ಸಾಕು ಇದೇನೆ ಅಂತ ಅಂದ್ಬಿಟ್ಟು. ಈಗ ಮೊದಲಿಗೆ ಹಾಲು ಕುಸ್ಬಿಟ್ಟು ಅದಾದಮೇಲೆ ಟಿಫನ್ ರೆಡಿ ಮಾಡಬೇಕು. ಇವತ್ತು ಗೋಧಿ ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಂಗೂ ಇವತ್ತು ಅಣ್ಣ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಇರಲ್ಲ, ಹೊರಗಡೆ ಫಂಕ್ಷನ್ಗೆ ಹೋಗ್ತಾ ಇದ್ದಾರೆ. ನಾನು ಅಮ್ಮ ಇಬ್ಬರೇ ಅಲ್ವಾ, ಅದಾದರೆ ಬೇಗ ಕೆಲಸ ಮುಗಿಯುತ್ತೆ. ನೆಕ್ಸ್ಟು ಕೆಲಸ ಮಾಡ್ಕೊಳ್ಳೋಕ್ಕೂ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು ಅದೇ ಮಾಡಿಕೊಂಡೆ. ತಿಂಡಿ ತಿನ್ನೋ ಅಷ್ಟರಲ್ಲಿ ಬಟ್ಟೆಗಳನ್ನ ವಾಷಿಂಗ್ ಹಾಕಿದ್ದೆ. ನೆನ್ನೆ ಕೂಡ ಹಾಕಿರಲಿಲ್ಲ, ಸೊ ಜಾಸ್ತಿ ಇತ್ತು. ಅದೆಲ್ಲ ವಾಷಿಂಗ್ ಮುಗೀತು. ಇವಾಗ ತೊಗೊಂಡೋಗಿ ಒಣಗಾಕಬೇಕು. ಸೊ ಬೆಳಗ್ಗೆ ಎದ್ದು ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಕೆಲಸ ಇತ್ತು, ಮನೆಯೆಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಇವಾಗ ಬಟ್ಟೆ ಒಣಗಾಕ್ಬಿಟ್ರೆ ನೆಕ್ಸ್ಟ್ ಹೋಗಿ ಅಡುಗೆ ಮಾಡೋದಿದ್ದೇ ಇದೆ. ಇವತ್ತು ಮೂಲಂಗಿ ಸಾಂಬಾರು, ರೈಸ್ ಮತ್ತು ಮೂಲಂಗಿ ಸೊಪ್ಪುಂದು ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ರೆಸಿಪಿ ಶೇರ್ ಕೂಡ ಮಾಡ್ತೀನಿ. ಬಟ್ಟೆ ಒಣಗಾಕೋಕ್ಕೆ ಅಂತ ಬಂದಿದ್ದೆ. ಮೇಲೆ ನೆನ್ನೆ ಎಲ್ಲ ಇಲ್ಲೆಲ್ಲ ಫುಲ್ ಮರ ಇತ್ತು. ಎಲ್ಲ ಮರನೂ ತೆಗ್ದಾಕ್ಬಿಟ್ಟಿದ್ದಾರೆ. ಎಷ್ಟು ಖಾಲಿ ಅನ್ನಿಸ್ತಾ ಇದೆ ಅಂದರೆ ಮೋಸ್ಟ್ಲಿ ಅವರು ಮನೆ ಕಟ್ತಾ ಇರ್ಬೋದು ಅನಿಸುತ್ತೆ, ಅದಕ್ಕೇನೋ ತೆಗ್ದಾಕ್ಬಿಟ್ಟಿದ್ದಾರೆ. ಎಷ್ಟು ಗಲೀಜಾಗ್ಬಿಟ್ಟಿದೆ ನೋಡಿ ಟೆರೆಸ್ ಎಲ್ಲನೂ ಕ್ಲೀನ್ ಮಾಡಬೇಕು ಇವಾಗ. ಸೊ ಬಟ್ಟೆ ಎಲ್ಲ ಒಣಗಾಕಿದ್ದು ಮುಗೀತು. ಇವಾಗ ಹೋಗಿ ಅಡುಗೆ ಮಾಡಬೇಕು. ಏನಪ್ಪ ಅಂತಂದರೆ ಇವಾಗ ಹೊಸದೇನಾದರೂ ಮನೆಗೆ ತೊಗೊಂಡ್ರೆ ತುಂಬಾ ಖುಷಿಯಾಗುತ್ತೆ. ಆ್ಯಂಡ್ ಹೊಸದ್ರಲ್ಲಿ ಯೂಸ್ ಮಾಡೋಕ್ಕೂ ತುಂಬ ಖುಷಿ. ಏನಾದರೂ ಮಾಡಬೇಕಲ್ಲ ಅಂತ ಅನ್ನಿಸ್ತಾನೆ ಇರುತ್ತೆ ಅಲ್ವಾ. ಸೊ ಇವತ್ತು ಸ್ಟವ್ ತೊಗೊಂಡಿರೋದ್ರಿಂದ ಒಂಥರ ಅದರಲ್ಲಿ ಅಡುಗೆ ಮಾಡೋಕ್ಕೇ ತುಂಬ ಖುಷಿ ಆಗ್ತಾಯಿದೆ. ಇವಾಗ ಹೋಗಿ ಟ್ರೈ ಮಾಡ್ತೀನಿ ಮೂಲಂಗಿ ಸೊಪ್ಪಿನ ಪಲ್ಯ. ಯಾಕಂದರೆ ತುಂಬ ಒಳ್ಳೆಯದು, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ಬನ್ನಿ ಮಾಡುವ. ಸಿಕ್ಕಾಬಿಟ್ಟೆ ಬಿಸಿಲು ಗೈಸ್. ಇಷ್ಟು ಬಟ್ಟೆ ಒಣಗಾಕೋ ಅಷ್ಟರಲ್ಲೇ ನಾನೇ ಒಣಗೋದೆ ಅಂತ ಅನಿಸುತ್ತೆ. ಹೋಗೋಣ ಅಡುಗೆ ಮಾಡೋಕ್ಕೆ. ಅದು ಎಷ್ಟು ಬೇಗ ಟೈಮ್ ಆಗಿಬಿಡುತ್ತೋ ಅನ್ನಿಸ್ತಾ ಇದೆ ನನಗೆ. ಇವತ್ತು ಹೊಸ ಸ್ಟೋವಲ್ಲಿ ಹೊಸ ರೆಸಿಪಿ ಅಂತಂದರೆ ನನ್ನ ಚಾನಲಲ್ಲಿ ಇದು ಹೊಸ ರೆಸಿಪಿ ಅಷ್ಟೇ. ನೀವೆಲ್ಲ ಮನೇಲಿ ಟ್ರೈ ಮಾಡಿರ್ಬೋದೇನೋ. ಏನು ಅಂತಂದ್ರೆ ಮೂಲಂಗಿ ಸೊಪ್ಪಿಂದು ಪಲ್ಯ ಮಾಡ್ತಾ ಇದ್ದೀನಿ. ಇದರಲ್ಲಿ ಕ್ಯಾಲ್ಸಿಯಂ, ಐರನ್, ಫೋಲಿಕ್ ಆಸಿಡ್ ಮತ್ತೆ ಫೈಬರ್ ಎಲ್ಲ ಅಂಶಗಳಿರೋದ್ರಿಂದ ಕಿಡ್ನಿ ರಿಲೇಟೆಡ್, ಹಾರ್ಟ್ ರಿಲೇಟೆಡ್ ಮತ್ತೆ ಪೈಲ್ಸ್ ಪ್ರಾಬ್ಲಮ್ ಇರುತ್ತಲ್ಲ ಅವರಿಗೆ, ಸುಮಾರು ಜನಕ್ಕೆ ಇದು ಒಳ್ಳೇದು. ಈಗ ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರಲ್ಲ ಅವ್ರಿಗೂ ಕೂಡ ಇದು ಒಳ್ಳೇದು. ಸೊ ವೇಸ್ಟ್ ಮಾಡೋ ಬದಲು, ಯಾಕಂದ್ರೆ ಕೈ ಅಂತ ಅಂದ್ಬಿಟ್ಟು ಯಾರು ಇದನ್ನ ಅಷ್ಟಾಗಿ ಯೂಸ್ ಮಾಡಲ್ಲ ಅಂತ ಅನ್ಕೋತೀನಿ. ಕೆಲವು ಹೆಲ್ತ್ ಕಾನ್ಶಿಯಸ್ ಇರೋರಷ್ಟೇ ಯೂಸ್ ಮಾಡ್ತಾ ಇರ್ಬೋದೇನೋ. ಸೊ ನನ್ಗೂ ಕೂಡ ಕಹಿ ಅಂತ ನಾನು ತಿಂತಾ ಇರ್ಲಿಲ್ಲ ಮುಂಚೆ. ಅದಾದ್ಮೇಲೆ ಅಮ್ಮನ ಹತ್ರ ಹೇಳ್ಸ್ಕೊಂಡು ಇವಾಗ ಇದನ್ನೇ ಬಳಸ್ಕೊಂಡು ಕೋಸಂಬರಿ ಮಾಡೋದನ್ನ ನಾನು ಕಲ್ತಿದ್ದೀನಿ. ಸೊ ಆ ರೆಸಿಪಿನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಈ ಮೂಲಂಗಿ ಸೊಪ್ಪನ್ನ ನೀಟಾಗಿ ಸಣ್ಣದಾಗಿ ಹಚ್ಕೋಬೇಕು ಫಸ್ಟ್. ಅದ್ರ ಜೊತೆಗೆ ಕಡಲೆ ಬೇಳೆನ ಬಳಸ್ಕೊತೀನಿ, ಯಾಕಂದ್ರೆ ಇದು ಕಹಿ ಇರುತ್ತೆ ಅಲ್ವಾ. ಸೊ ಇದು ಬ್ಯಾಲೆನ್ಸ್ ಮಾಡುತ್ತೆ. ಇದು ಕೂಡ ತುಂಬಾ ಒಳ್ಳೇದಲ್ವಾ, ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ ಬೇಳೆ ಎಷ್ಟು ಒಳ್ಳೇದು ಅಂತ ಅಂದ್ಬಿಟ್ಟು. ಇದ್ರಲ್ಲೂ ಸೇಮ್, ಇದ್ರಲ್ಲಿ ಏನೇನ್ ಅಂಶ ಇದೆ ಅದ್ರಲ್ಲೂ ಕೂಡ ಅದೇ ಅಂಶ ಇರೋದ್ರಿಂದ ಹೆಲ್ತ್ಗೆ ತುಂಬಾನೇ ಒಳ್ಳೇದು. ವೆಯ್ಟ್ ಲಾಸ್ ಕೂಡ ಅದನ್ನ ಬಳಸ್ತಾರೆ ಅಂತ ಕೇಳಿದೀನಿ ನಾನು. ಸೊ ನೀವು ಕೂಡ ಇದನ್ನ ಟ್ರೈ ಮಾಡ್ಬೋದು. ಬನ್ನಿ ಫಸ್ಟ್ ಇದನ್ನ ನೀಟಾಗಿ ಸಣ್ಣದಾಗಿ ಹಚ್ಕೊಳ್ಳೋಣ. ನೀವು ಎಲ್ಲ ಈ ತರ ಟ್ರೈ ಮಾಡಿದೀರಾ ನಿಮ್ಮ ಮನೆಗಳಲ್ಲಿ? ಏನಪ್ಪಾ ಅಂತಂದ್ರೆ ಇದನ್ನ ಕೋಸಂಬರಿ ಮಾತ್ರ ಅಲ್ಲ, ಇದ್ರಲ್ಲಿ ತುಂಬಾ ರೆಸಿಪಿಗಳನ್ನ ಮಾಡ್ತಾರೆ. ನಾನು ಕೋಸಂಬರಿ ಲೈಕ್ ಮಾಡ್ತೀನಿ. ಸಾಂಬಾರ್ ಕೂಡ ಚೆನ್ನಾಗಿರುತ್ತೆ. ಇದ್ರಲ್ಲಿ ಸಾಂಬಾರ್ ಕೂಡ ಮಾಡಿದೀನಿ ನಾನು, ಚೆನ್ನಾಗಿ ಬರುತ್ತೆ ಅದು ಕೂಡ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೇಮ್ ಸೊಪ್ಪಿನ ಸಾರು ಹೇಗ್ ಮಾಡ್ತೀರಾ ಅದೇ ತರ ಮಾಡೋದಿದ್ದನ್ನು ಕೂಡ.
ಒಂದ್ಸರಿ ಈ ತರ ಮಾಡ್ಕೊಂಡು ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಇದಕ್ಕೆ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದ್ರೆ, ಆಸ್ ಯೂಶುವಲ್ ಮೂಲಂಗಿ ಸೊಪ್ಪು, ಕಡಲೆಬೇಳೆ, ಈರುಳ್ಳಿ, ಹಸಿಮೆಣಸಿಕಾಯಿ, ಅರಿಶಿನ, ಉಪ್ಪು, ಹಿಂಗು, ಸಾಸಿವೆ, ಕರಿಬೇವು, ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತೆ ಎಣ್ಣೆ. ಸೊ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ನನಗೆ ಏನೇ ಮಾಡಬೇಕು ಅಂದ್ರೂ ಫಸ್ಟು ಏನೇನು ಬೇಕೋ ಎಲ್ಲನೂ ಒಂದು ಕಡೆ ಇಟ್ಕೊಬಿಡ್ತೀನಿ, ಇಲ್ಲ ಅಂದರೆ ನನಗೆ ಸ್ವಲ್ಪ ಮರ್ತೋಗ್ಬಿಡುತ್ತೆ, ಅದಕ್ಕೆ ಒಟ್ಟಿಗೆ ಇಟ್ಕೋತೀನಿ. ಸ್ಟವ್ನ ಆನ್ ಮಾಡಬೇಕು. ಅದಾದ್ಮೇಲೆ ಒಂದು ಪ್ಯಾನ್ ಇಟ್ಕೋತೀನಿ. ಇದಕ್ಕೆ ಜಾಸ್ತಿ ಏನು ಆಯಿಲ್ ಬೇಡ, ಸ್ವಲ್ಪನೇ ಆಯಿಲ್ ಇದ್ರೆ ಸಾಕು. ಆಯಿಲ್ ಸ್ವಲ್ಪ ಕಾಯಿಲಿ. ಸಾಸಿವೆ ಕೂಡ ಜಾಸ್ತಿ ಬೇಡ, ಸ್ವಲ್ಪನೇ ಹಾಕೊಂಡ್ರೆ ಸಾಕು. ಸ್ವಲ್ಪ ಕರಿಬೇವು ಮತ್ತೆ ಮೆಣಸಿನಕಾಯಿ. ಇದ್ರ ಜೊತೆಗೆ ಈರುಳ್ಳಿ, ಸ್ವಲ್ಪ ಹಿಂಗ್ ಹಾಕೋತೀನಿ. ಈಗ ಮೂಲಂಗಿ ಸೊಪ್ಪು ಹಾಕೋತೀನಿ. ಈರುಳ್ಳಿ ಮತ್ತೆ ಸೊಪ್ಪು ಎರಡನ್ನೂ ಒಟ್ಟಿಗೆ ಬಾಡಿಸ್ಕೊಳ್ಳೋದು. ಇದನ್ನ ಫುಲ್ ನೀಟಾಗಿ ಬಾಡಿಸ್ಕೋಬೇಕಾಗುತ್ತೆ. ಅರಿಶಿನ ಪುಡಿ, ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಈಗ ಕಾಯಿ ತುರಿ ಹಾಕೋತಾ ಇದ್ದೀನಿ. ಸೊ ಇವಾಗ ಲಾಸ್ಟ್ ಅಂಡ್ ಫೈನಲ್ ಆಗಿ ನೆನೆಸಿಟ್ಟಿರುವಂತಹ ಕಡಲೆಬೇಳೆ ಎಲ್ಲ ನೀಟಾಗಿ ಬೇಯೋ ತನಕ ಫ್ರೈ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದ್ರು ನಿಮ್ಗೆ ಸಾಲ್ಟ್ ಕಡಿಮೆ ಅನ್ಸಿದ್ರೆ ಟೇಸ್ಟ್ ನೋಡ್ಬಿಟ್ಟು ಇನ್ ಸ್ವಲ್ಪ ಕೆಂಪು ಆಗ್ಲೇನೆ ಆಡ್ ಮಾಡ್ಕೋಬಹುದು. ಹೀಗೆ ಪಲ್ಯ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿದೆ ಪಲ್ಯ. ಪಲ್ಯ ಅಂತನಾದರೂ ಕರೀರಿ, ಕೋಸಂಬರಿ ಅಂತನಾದರೂ ಕರೀರಿ, ಬಟ್ ಸಖತ್ತಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಸೊ ಗೈಸ್, ಇದು ನಮ್ಮ ಮನೇಲಿ ಯಾವಾಗಿಂದ ಯೂಸ್ ಮಾಡಿರುವಂತಹ ಸ್ಟವ್ ನಮ್ಮ ಅಪ್ಪ ತಂದಿದ್ದು. ಸೊ ಇದ್ರಲ್ಲಿ ಸ್ವಲ್ಪ ಎಮೋಷನ್ ಜಾಸ್ತಿ ನಮ್ಗೆ, ಯಾಕಂದ್ರೆ ನನಗೆ 5 years ಇದ್ದಾಗ ನಮ್ಮ ಮನೆಗೆ ಈ ಸ್ಟವ್ ನ ತಂದಿದ್ದು ನಮ್ಮಪ್ಪ. ಅವಾಗ ಸಣ್ಣದಾಗಿ ಮನೇಲೇನೆ ಹೋಟೆಲ್ ಮಾಡ್ತಾ ಇದ್ದಿದ್ದು ನಾವು. ಸೊ ಅವಾಗ ಮನೆಗೆ ಮತ್ತೆ ಹೋಟೆಲ್ಗೆ ಎರಡಕ್ಕೂ ಇದ್ದೇ ಸ್ಟವ್ ಯೂಸ್ ಮಾಡ್ತಾ ಇದ್ರು. ಸೊ ಒಂಥರ ಕನೆಕ್ಷನ್ ಜಾಸ್ತಿ, ಅಷ್ಟು ವರ್ಷದಿಂದ ಯೂಸ್ ಮಾಡ್ಕೊಂಡು ಬಂದಿದ್ದೀವಿ ಅಲ್ವಾ, ಅದನ್ನ. ಇವಾಗ ಏನಕ್ಕೆ ಚೇಂಜ್ ಮಾಡಿದ್ದು ಅಂತಂದ್ರೆ, ಈ ಬರ್ನಲ್ ಸ್ವಲ್ಪ ಬರ್ತಾ ಇರ್ಲಿಲ್ಲ, ಕಾವು ಸರಿಯಾಗಿ ಬರ್ತಾ ಇರ್ಲಿಲ್ಲ. ಸೊ ಹಿಂಗು ತುಂಬಾ ವರ್ಷ ಆಗಿದೆಯಲ್ಲ, ಚೇಂಜ್ ಮಾಡೋಣ ಅಂತ ಅನ್ಬಿಟ್ಟು ಹೊಸ ತರಿಸಿದಷ್ಟೇನೆ. ಹಂಗ ಅನ್ಬಿಟ್ಟು ಇದನ್ನ ಏನು ಕೊಟ್ಬಿಡಲ್ಲ, ಇದನ್ನ ಕೂಡ ಹಂಗೆ ಇಟ್ಟಿರ್ತೀವಿ. ಯಾಕಂದ್ರೆ ಅಷ್ಟು ಕನೆಕ್ಟ್ ಆಗ್ಬಿಟ್ಟಿರ್ತೀವಿ ಕೆಲವು ವಸ್ತುಗಳಿಗೆ. ಅದು ವಸ್ತುನೇ ಆಗಿರ್ಬೋದು, ಬಟ್ ಕೆಲವುದ್ರ ಜೊತೆ ಅದು ಆ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡಕ್ಕೆ ಆಗಲ್ಲ ಅಂತ ಅನ್ಸುತ್ತೆ. ನೋಡೋರ್ಗೆ ಚೈಲ್ಡಿಶ್ ತರ ಅನ್ನಿಸ್ಬೋದು, ಇದೇನ್ ಇವ್ರು ಎಲ್ಲದಕ್ಕೂ ಈ ತರ ಮಾತಾಡ್ತಾರೆ ಅಂತ. ಬಟ್ ಆ ಫೀಲಿಂಗ್ಸ್ ಅವ್ರಿಗಷ್ಟೇ ಗೊತ್ತಿರುತ್ತೆ. ವಸ್ತು ಬರೀ ವ್ಯಕ್ತಿಗಳ ಮೇಲೆನೆ ಫೀಲಿಂಗ್ಸ್ ಅಂತ ಅಲ್ಲ, ಕೆಲವು ವಸ್ತುಗಳ ಮೇಲೂ ಕೂಡ ಫೀಲಿಂಗ್ಸ್ ಅಷ್ಟೇ ಇರುತ್ತೆ. ಸೊ ಇನ್ನ ಕೊಡಲ್ಲ ಗೈಸ್, ಹಿಂಗೆ ಇಟ್ಟಿರ್ತೀವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಲವ್ ಯು, ಬಾಯ್ ಬಾಯ್.